ಹಲೋ ಫ್ರೆಂಡ್ಸ್, ನಾವು ಎ ಟು ಝೆಡ್ ಸೋಲಾರ್ ಮೈಸೂರಿನಿಂದ ಇಲ್ಲಿ ನಾವು ತೋರಿಸ್ತಾ ಇರೋ ವಿಡಿಯೋನಲ್ಲಿ 3 ಕಿಲೋವ್ಯಾಟ್ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರೋದು. ಈ 3 ಕಿಲೋವ್ಯಾಟ್ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನಲ್ಲಿ 6 ಪ್ಯಾನಲ್ಸ್ ಮೌಂಟ್ ಮಾಡಿದೀವಿ. ಈ 6 ಪ್ಯಾನಲ್ಸ್ ನ ನಾವು 6 to 7 ಫೀಟ್ ಹೈಟ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿರೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಲೈಟ್ನಿಂಗ್ ಅರೆಸ್ಟರ್. ಇದು ನಿಮ್ಗೆ ಮಿಂಚು ಗುಡುಗು ಅದು ಪ್ಯಾನಲ್ಸ್ಗೆ ಡ್ಯಾಮೇಜ್ ಆಗ್ತಾ ಇರೋ ತರ ಕಂಟ್ರೋಲ್ ಮಾಡುತ್ತೆ. ಹಾಗೂ ಈ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನಲ್ಲಿ ನಾವು ಇನ್ಸ್ಟಾಲ್ ಮಾಡಿರೋ ಈ 3 ಬಾಕ್ಸ್ ಅಲ್ಲಿ ಒಂದು ACDB ಬಾಕ್ಸ್, ಇನ್ನೊಂದು DCDB ಬಾಕ್ಸ್, ಮಧ್ಯದಲ್ಲಿ ಇರೋದು ಇನ್ವರ್ಟರ್. ನಿಮ್ಗೆ ಸೋಲಾರ್ ಪ್ಯಾನೆಲ್ ಇಂದ ಬಂದ ಕರೆಂಟ್ DCDB ಬಂದು ಇನ್ವರ್ಟರ್ಗೆ ಸಪ್ಲೈ ಆಗಿ ಅಲ್ಲಿಂದ AC ಬಂದು ಅದರಿಂದ ನಿಮ್ಗೆ ಮನೆಗೆ ಸಪ್ಲೈ ಆಗುತ್ತೆ ಎಲೆಕ್ಟ್ರಿಸಿಟಿ. ಮತ್ತು ಇದು ಒಂದು ಕಸ್ಟಮರ್ ರಿವ್ಯೂ ಇದೆ, ಕಂಪ್ಲೀಟ್ ಆಗಿ ನೋಡಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ಇದು A to Z ಸೋಲಾರ್ ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಯ್ತು? ಸರ್ ಆಕ್ಚುಲಿ ಇದು PM ಸೂರ್ಯಗರ್ ಯೋಜನೆಯಲ್ಲಿ ಎನ್ರೋಲ್ ಆಗಿದೆ ನಾನೇ ಬೈ ಮೈ ಸೆಲ್ಫ್. ಓಕೆ ಸರ್. ಯಾಕೆಂದ್ರೆ ಇದನ್ನ ಲಾಂಚ್ ಮಾಡಿದ್ದು ಫೆಬ್ರವರಿ 2024 ಅಲ್ಲಿ. ಓಕೆ, ಲಾಂಚ್ ಆದ ತಕ್ಷಣ ನನಗೆ ಮೊದಲನೇದಾಗಿ ಇಂಟ್ರೆಸ್ಟ್ ಇತ್ತು ರೂಫ್ ಟಾಪ್ ಸೋಲಾರ್ ಹಾಕ್ಸ್ಬೇಕು ಅಂತ. ಇನ್ ದ ಮೀನ್ ಟೈಮು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೂರ್ಯಗರ್ ಮಫ್ತಿ ಬಿಜಿಲಿ ಯೋಜನೆಯಿಂದ ಸಬ್ಸಿಡೈಸ್ಡ್ ಸ್ಕೀಮ್ ನ ಬಿಟ್ಟ ತಕ್ಷಣ ಇಮಿಡಿಯೇಟ್ಲಿ ಪೋರ್ಟಲ್ ನ ಸೆಲ್ಫ್ ಸರ್ಚ್ ಮಾಡಿದೆ. ಸರ್ಚ್ ಮಾಡಿ ಲಾಗಿನ್ ಆದೆ. ಲಾಗಿನ್ ಆದ್ಮೇಲೆ ಐ ವಾಸ್ ಜಸ್ಟ್ ಸರ್ಚಿಂಗ್ ಫಾರ್ ದಿ ವೆಂಡರ್ಸ್ ಹೂ ಕ್ಯಾನ್ ಡೂ ದ ವರ್ಕ್ ಗುಡ್. ಓಕೆ, ಸೊ ಆ ತರ ಸರ್ಚ್ ಮಾಡಬೇಕಾದ್ರೆ ಪೋರ್ಟಲ್ ಅಲ್ಲಿ ಎಂಪನೆಲ್ಡ್ ವೆಂಡರ್ಸ್ ಅಂತ ಹೇಳಿ ಕೆಲವೊಂದು ರಿಜಿಸ್ಟರ್ಡ್ ವೆಂಡರ್ಸ್ ಇದ್ದಾರೆ. ಓಕೆ ಸರ್. ಸೊ ಸರ್ಚ್ ಮಾಡಬೇಕಾದ್ರೆ A to Z ಅಂತ ಮಾಡಿದೆ. ಸೊ ಫೀಡ್ಬ್ಯಾಕ್ ಕೂಡ ತುಂಬಾ ಪಾಸಿಟಿವ್ ಆಗಿತ್ತು. ಓಕೆ ಸರ್. ಸೊ ಅದಾದ ನಂತರ ಸೆಲೆಕ್ಟ್ ಮಾಡಿದೆ ಅವ್ರನ್ನ. ಅಪಾರ್ಟ್ ಫ್ರಮ್ ದಟ್ ನಾನು ಬೇರೆ ವೆಂಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಪ್ರೈಸು ಮತ್ತೆ ಸರ್ವಿಸು ಎಲ್ಲಾನು ಕನ್ಸಿಡರ್ ಮಾಡಿ A to Z ನನಗೆ ದಿ ಬೆಸ್ಟ್ ಅನ್ನಿಸ್ತು. ಜೊತೆಗೆ ಆಲ್ ಟೈಮ್ ನನ್ನ ಫೋನ್ ಕಾಂಟ್ಯಾಕ್ಟ್ಗೆ ಅವೈಲೇಬಲ್ ಇರ್ತಾ ಇದ್ರು. ಇನ್ಫಾರ್ಮೇಶನ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ನನಗೆ ಯಾವಾಗ ಏನು ಇನ್ಫಾರ್ಮೇಶನ್ ಬೇಕು ಆಲ್ ದಿ ಟೈಮ್ ಅಲ್ಲಿ ಬ್ಯಾಕ್ ಆಫೀಸ್ ಟೀಮ್ ಇದೆ. ಸೊ ಅವ್ರ ಕಡೆಯಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಪ್ಯಾರಲಲ್ಲಿ ಸೊ ಅಂಡ್ ಪ್ರೈಸಿಂಗ್ ವೈಸು ನನಗೆ ಓಕೆ ಅನ್ನಿಸ್ತು. ಸೊ ಕಂಪ್ಯಾರಿಟಿವ್ಲಿ ಟು ಅದರ್ ವೆಂಡರ್ಸ್. ಓಕೆ ಸರ್. ಅಂಡ್ ಜೊತೆಗೆ ನಾನು ಹ್ಯಾವ್ ಮೇಡ್ ಒನ್ ಟೀಮ್ ಬೈ ಮೈ ಸೆಲ್ಫ್. ಈಗ ನನ್ನ ಬಿಕಾಸ್ ಬೇಸಿಕಲಿ ಐ ಆಮ್ ಅಡ್ವೊಕೇಟ್. ನನ್ನ ಫ್ರೆಂಡ್ ಅಡ್ವೊಕೇಟ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಕೂಡ ಎನ್ರೋಲ್ ಮಾಡಿಸಿದ್ದಕ್ಕೆ PM ಸೂರ್ಯಗರ್ ಮುಫ್ತಿ ಬಿಜಿಲಿ ಯೋಜನೆಗೆ. ಸೊ ವಿ ಮೇಡ್ ಒನ್ 7 to 8 ಟೀಮ್ ಮಾಡಿಕೊಂಡು ಸೊ ಪುಟ್ ಟುಗೆದರ್ ನಾವು ಒಂದೇ ಸರಿ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರೈಸ್ ಅಲ್ಲೂ ಕೂಡ ಒಂದು ಬೆಸ್ಟ್ ಪ್ರೈಸ್ ನ ಕೋಟ್ ತಗೊಂಡು. ಓಕೆ, ಯಾಕಂದ್ರೆ ನಾವು ಒಂದು ಗ್ರೂಪ್ ಇದ್ದಿದ್ರಿಂದ ಸೊ ಒಂದು ಫೈಲ್ ಅಂತ ಬರುತ್ತೆ, ಆ ಫೈಲ್ ನ ತರಿಸಿ ನಾವು ಮಾಡಿಸಿದ್ವಿ. ಸೊ ಪ್ರೈಸ್ ಆಸ್ ವೆಲ್ ಆಸ್ ಸರ್ವಿಸ್. ಸೊ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಚೂಸ್ ದಿ A to Z solar and also with respect to that quality of product. ಓಕೆ ಸರ್. ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಸರ್ವಿಸ್ ಪ್ರೊವೈಡ್ ಮಾಡಿದ್ರು? ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಮೇನ್ ಆಗಿ ಏನಾಗುತ್ತೆ, ಬರೀ ಜಸ್ಟ್ ಇನ್ಸ್ಟಾಲೇಷನ್ ಮಾಡೋದ್ರಿಂದ ದ ಪರ್ಪಸ್ ಆಫ್ ದ ಸ್ಕೀಮ್ ಇಂಪ್ಲಿಮೆಂಟೇಷನ್ 100% ಆಗಲ್ಲ. ಸೊ ಇನ್ಸ್ಟಾಲೇಷನ್ ಪ್ಯಾರಲಲ್ಲಿ ದೇರ್ ಆರ್ ಫ್ಯೂ ಕಸ್ಟಮರ್ಸ್ ಹೂ ಆರ್ ಗೋಯಿಂಗ್ ವಿತ್ ದಿ ಲೋನ್. ಸೊ ಅವ್ರದನ್ನು ನೋಡ್ಬೇಕಾಗ್ತದೆ. ಕಸ್ಟಮರ್ಸ್ ಏನಾಗಿರ್ತಾರೆ, ದೇ ವಿಲ್ ನಾಟ್ ಬಿ ಅವೇರ್ ಅಬೌಟ್ ಹೌ ಟು ಕಾಂಟ್ಯಾಕ್ಟ್ ದಿ ಬ್ಯಾಂಕ್. ಸೊ ಹೌ ಟು ಅಪ್ರೋಚ್ ಫಾರ್ ದಿ ಲೋನ್, ಹೂಮ್ ಟು ಅಪ್ರೋಚ್ ಫಾರ್ ದಿ ಲೋನ್ ಅನ್ನೋದು ಅವ್ರಿಗೆ ಮೊದಲನೇದಾಗಿ ಗೊತ್ತಿರಲ್ಲ. ಸೊ ಅದ್ರದ್ದು ಅಸಿಸ್ಟೆನ್ಸ್ ಬೇಕಾಗುತ್ತೆ. ಅದನ್ನ ಇವ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ಏನಂತ ಹೇಳಿದ್ರೆ ಜನಸಮರ್ಥ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಸರ್, ಈಗ ನಿಮ್ಗೆ ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಸರ್ವಿಸ್ ಯಾವ ತರ ಪ್ರೊವೈಡ್ ಮಾಡಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸರ್ ಅದನ್ನೇ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಸರ್. ಒಂದು ಈ ಇನ್ಸ್ಟಾಲೇಷನ್ ಪ್ರೊಸೆಸ್ ಅಲ್ಲಿ 3 ಫ್ಯಾಕ್ಟರ್ಸ್ ಇದೆ. ಒಂದು ಫಿಸಿಕಲ್ ವರ್ಕ್, ಕಮ್ಮಿಂಗ್ ಅಂಡ್ ಇನ್ಸ್ಟಾಲಿಂಗ್. another 2 factors is processing our file to the portal and ensuring the credit of the subsidy. ಓಕೆ, ಅದು ಎರಡು ವಿಚಾರ ಆಯ್ತು. ಮೂರನೇ ವಿಚಾರ ಲೋನು. ಸೊ ಲೋನ್ ಫ್ಯಾಕ್ಟರ್ ನಾನು ಆಲ್ರೆಡಿ ಹೇಳಿದೆ, ಜನಸಮರ್ಥ ಪೋರ್ಟಲ್ ಅಲ್ಲಿ ಐ ಮೈ ಸೆಲ್ಫ್ ಕ್ಯಾನ್ ಡೂ ಇಟ್. ನಾವು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಕೇಂದ್ರ ಬೇರೆ ಕಸ್ಟಮರ್ಸ್ಗೆ ನಮ್ಮ ಟೀಮ್ ಅಲ್ಲಿ ಇದ್ದಂತ ಬೇರೆ ಮೆಂಬರ್ಸ್ಗೆ ಜನಸಮರ್ಥ ಪೋರ್ಟಲ್ ಅಲ್ಲಿ ನಿಮ್ಮ ಆಫೀಸ್ ಇಂದಾನೆ A to Z ಆಫೀಸ್ ಬ್ಯಾಕ್ ಆಫೀಸ್ ಟೀಮೇನೆ ಲಾಗಿನ್ ಆಗಿ ಯಾವ ಬ್ರಾಂಚ್ ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ಮೇಲೆ ಬ್ರಾಂಚ್ ಇಂದ ನಮಗೆ ಕಾಲ್ ಬರುತ್ತೆ. ನಾವು ಇನ್ಕಮ್ ಡಾಕ್ಯುಮೆಂಟ್ಸ್ ಕೊಟ್ರೆ ಲೋನ್ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ಬೆಸ್ಟ್ ಆನ್ ಸಿಬಿಲ್ ಸ್ಕೋರ್. ದಟ್ ಈಸ್ ಒನ್ ಥಿಂಗ್. ಸೊ ಅಲ್ಲೇನಾಗುತ್ತೆ, ಬ್ಯಾಂಕ್ ಇಂದ ಲೋನ್ ಅಮೌಂಟ್ ಏನಾಗುತ್ತೆ ಡೈರೆಕ್ಟ್ಲಿ A to Z ಸೋಲಾರ್ಗೆ ಕ್ರೆಡಿಟ್ ಹೋಗುತ್ತೆ. ಅವ್ರ ಕ್ರೆಡಿಟ್ ಆಗುತ್ತೆ. ಇನ್ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದನ್ನ ನಾನು ಪೇ ಮಾಡ್ತೀನಿ. ನಾನು ಪೇ ಮಾಡಿದ ತಕ್ಷಣ ಒಂದು 30% ನ ಬಿಟ್ಟು ಮಿಕ್ಕಿದ ಫುಲ್ ಅಮೌಂಟ್ 70% ಪೇ ಆದ ತಕ್ಷಣ ಅವ್ರ ಇನ್ಸ್ಟಾಲೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾರೆ. ಟೈಮ್ ಡ್ಯೂರೇಷನ್ ಏನಿದೆ ಸರ್ ನಿಮ್ಗೆ ಇನ್ಸ್ಟಾಲೇಷನ್? ಆಕ್ಚುಲಿ ನಾವು ಯಾವಾಗ ಹೇಳ್ತೀವಿ ಅವಾಗ ಬಂದು ಅವ್ರು ಇನ್ಸ್ಟಾಲ್ ಮಾಡ್ತಾರೆ. ಹಾರ್ಡ್ಲಿ ದೇ ವಿಲ್ ಟೇಕ್ 3 to 4 days. ಬಿಕಾಸ್ ನಾನ್ ಟೈಮ್ ತಗೊಂಡಿದ್ದೆ, ನನಗೆ ಐ ವಾಂಟೆಡ್ ಆನ್ ಸಂಡೇ. ಸೊ ಸಂಡೇನು ರಜಾ ಇದ್ದಿದ್ದು ನಾನು ಯಾಕಂದ್ರೆ ನಾನು ಅವೈಲೇಬಲ್ ಇಲ್ಲದೆ ಇದ್ದಿದ್ರಿಂದ, ನನಗೆ ಬೇರೆ ವರ್ಕಿಂಗ್ ಇರೋದ್ರಿಂದ
ಸೊ ಸಂಡೇಸ್ ಮಾತ್ರ ನಾನು ಅವೈಲೇಬಲ್ ಇದ್ದೆ. ಆ ಸಂಡೇಸ್ ಬಂದು ಕೂಡ ಕೋಆರ್ಡಿನೇಟ್ ಮಾಡಿಕೊಟ್ಟಿದ್ದಾರೆ. ಒಂದು 1 ಡೇ ಮಾರ್ನಿಂಗ್ 9ಗೆ ಬಂದ್ರೆ ಒಂದು 5 o'clock ಅಷ್ಟರಲ್ಲಿ ಅವತ್ತು ಡೇ ವರ್ಕ್ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ಕೂಡ ಫ್ಯಾಬ್ರಿಕೇಶನ್ ವರ್ಕ್ ಕೂಡ ಅವರದೇ ಇತ್ತು. ಸೊ ಎಲ್ಲ ಕ್ವಾಲಿಟಿ ವರ್ಕ್ GA ಮೆಟೀರಿಯಲ್ ಯೂಸ್ ಮಾಡಿ, ರಸ್ಟ್ ಪ್ರೂಫ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ ಸರ್. ಸರ್, ಈಗ ನಿಮ್ಗೆ ಪ್ರೆಸೆಂಟ್ ಸೋಲಾರ್ಗೆ ಅಪ್ಡೇಟ್ ಆಗಿರೋದ್ರಿಂದ ನಿಮ್ಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್? ಸರ್, ಸೋಲಾರ್ಗೆ ಅಪ್ಡೇಟ್ ಆಗಿರೋದ್ರಿಂದ ಒಂದು ನನ್ಗೇನ್ ಖುಷಿ ಅನಿಸ್ತಾ ಇದೆ ಅಂತಂದ್ರೆ, ಐ ಆಮ್ ಔಟ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಐ ಆಮ್ ಗೋಯಿಂಗ್ ಗೋ ಗ್ರೀನ್ ಅನ್ನೋ ಏನ್ ಕಾನ್ಸೆಪ್ಟ್ ಇದೆ ಪ್ರೆಸೆಂಟ್ಲಿ ವರ್ಲ್ಡ್ ವೈಡ್. ರಿನ್ಯೂವಬಲ್ ರಿಸೋರ್ಸಸ್, ಗೋ ಗ್ರೀನ್, ರಿನ್ಯೂವಬಲ್ ರಿಸೋರ್ಸಸ್, ಎಸ್, ಕಮಿಂಗ್ ಔಟ್ ಆಫ್ ದಿ ಫಾಸಿಲ್ ಫ್ಯೂಯಲ್ಸ್. ಓಕೆ ಸರ್. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಅಂಡ್ ಐ ಆಮ್ ಫೀಲಿಂಗ್ ಪ್ರೌಡ್ ದಟ್ ನಾನು ಏನಂತಂದ್ರೆ ಎಮಿಷನ್ ಆಫ್ ಕಾರ್ಬನ್ ನ ಫ್ರಮ್ ಮೈ ಎಂಡ್ ವಾಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಸೊಸೈಟಿ ಆಸ್ ವೆಲ್ ಆಸ್ ಟು ದಿ ಗ್ಲೋಬ್. Being a beneficiary of the earth, there is a responsibility on my part to contribute to the earth to be in a sustainable way for future generation. ಅದೊಂದು ಪ್ರೌಡ್ನೆಸ್ ಇದೆ. ಎರಡನೇದು, ಐ ಆಮ್ ಸೆಲ್ಫ್ ಇಂಡಿಪೆಂಡೆಂಟ್. ಅದೊಂದು ಖುಷಿ ಇದೆ ನನಗೆ. ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಒನ್. ಗೋ ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸೋಲಾರ್ ಸಿಸ್ಟಮ್ ನಿಮ್ಗೆ ಸಪೋರ್ಟ್ ಮಾಡಿದೆ. ಎಸ್, ಅಂಡ್ ಪ್ಯಾರಲಲಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಆಲ್ಸೋ ಪ್ರಮೋಟಿಂಗ್ ಇಟ್. ರೈಟ್. ಸೊ ಅಂಡ್ ಇಟ್ಸ್ ಅನ್ ಯೂನಿವರ್ಸಲ್ ಪ್ರೋಗ್ರಾಮ್. ಇದೇನು ಇದರಲ್ಲಿ ಏನು ಯಾವುದೇ ರೀತಿ ರಿಸರ್ವೇಶನ್ ಆ ತರ ಕಾನ್ಸೆಪ್ಟ್ ಏನಿಲ್ಲ. ಇಟ್ಸ್ ಯೂನಿವರ್ಸಲ್ ಟು ಎವ್ರಿ ಒನ್. ಸೊ ಇಟ್ಸ್ ಬೆನಿಫಿಟ್ ಫಾರ್ ಆಲ್ ಪೀಪಲ್, ಐ ಕ್ಯಾನ್ ಸೇ. ಟೀಮ್ ಸಪೋರ್ಟಿವ್ ಆಗಿ ನಿಮ್ಗೆ ಹೆಂಗ ಅನಿಸ್ತಾರೆ? ಟೀಮ್ ಸಪೋರ್ಟ್ನೆಸ್ ಏನ್ ತೊಂದರೆ ಇಲ್ಲ. ಆಲ್ ಆರ್ ಸರ್ವಿಸ್ ಓರಿಯೆಂಟೆಡ್ ಅಲ್ಲಿ ಇದ್ದಾರೆ. ದೇ ವಿಲ್ ರೆಸ್ಪಾಂಡ್ ನೈಸ್ಲಿ. ಅದರಲ್ಲಿ ಏನ್ ತೊಂದರೆ ಇಲ್ಲ. ಎನಿ ಟೈಮ್ ಫಾರ್ ಎನಿ ಕನ್ಸರ್ನ್ ದೇ ವಿಲ್ ಅಟೆಂಡ್. ಬಟ್ ಆಸ್ ಆಫ್ ನೌ ಸಿ ದಿಟ್ ಇಸ್ ಒನ್ ಥಿಂಗ್ ಏನಂತಂದ್ರೆ, ಏನಿದೆ ಈ ಕಾನ್ಸೆಪ್ಟ್ ಆಫ್ ಇನ್ಸ್ಟಾಲೇಷನ್ ಇದೆಯಲ್ಲ, ಇದು ಈಗ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಐ ಥಿಂಕ್ ವೆರಿ ಝೀರೋ ಮೇಂಟೆನೆನ್ಸ್. ಇಲ್ಲೇನು ಮೇಂಟೆನೆನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ನನ್ನ ಪ್ರಕಾರ. ಈಗ ನಾನು ನಾಳೆ ಇನ್ಸ್ಟಾಲ್ ಆಗಿ 4 months ಆಗಿದೆ. ಇಲ್ಲಿ ತನಕ ಇಲ್ಲಿ ಕನ್ಸರ್ನ್ಗೆ ನಾನು ಯಾವತ್ತೂ ಕಾಲ್ ಮಾಡಿಲ್ಲ. ಬೇರೆ ಕನ್ಸರ್ನ್ಸ್ ಫೋನ್ ಮಾಡಿದ್ದೀನಿ. ಅದು ಬಿಟ್ರೆ ಸರ್, ಇದು ವರ್ಕಿಂಗ್ ಕಂಡೀಷನ್ ಅಥವಾ ವರ್ಕಿಂಗ್ ಇಶ್ಯೂಸ್ ಅಥವಾ ಕನೆಕ್ಷನ್ ಪ್ರಾಬ್ಲಮ್ ಅಥವಾ ಇನ್ನೊಂದು ಮತ್ತೊಂದು ಆ ಇಶ್ಯೂಸ್ಗೆ ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆನೂ ಬರಲ್ಲ ಈ ಕಾನ್ಸೆಪ್ಟ್ಗೆ. ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಆ ವಿಚಾರ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆ ವಿಚಾರ ಬರೋದೇ ಇಲ್ಲ. ಸರ್, ನೆಕ್ಸ್ಟ್ ಈ ಸೋಲಾರ್ ಸಿಸ್ಟಮ್ ನ ಸರ್ವಿಸ್ ತಗೊಳ್ಳೋರ್ಗೆ, ನೆಕ್ಸ್ಟ್ ಗೋ ಗ್ರೀನ್ ಕಾನ್ಸೆಪ್ಟ್ ಗೆ ಅವೇರ್ನೆಸ್ ತಗೊಳ್ಳೋರ್ಗೆ, ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ನೀವು ಕೊಡೋದಾದ್ರೆ ನಿಮ್ಮ ಸೈಡ್ ಇಂದ? ಸರ್, ಅದೇ ಎಲ್ಲರೂ ಮಾಡಿ. ಒಂದನೇದಾಗಿ ಸಬ್ಸಿಡಿ ಸಿಗ್ತಾ ಇದೆ. ಗೊತ್ತಿಲ್ಲ ಫ್ಯೂಚರ್ ವಾಟ್ ವಿಲ್ ಹ್ಯಾಪನ್. ಅಂಡ್ ಮೋರ್ ಓವರ್ ಬೈ ಕನ್ಸಿಡರಿಂಗ್ ದ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದಿ ಇನ್ಫ್ಲೇಷನ್, ಯು ನೋ ದಟ್ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಬಿನ್ ಇನ್ಕ್ರೀಸಿಂಗ್ in every 6 months, for every 6 months from 2023, 3 to 4 times is already been increased. So, and that ನಾವು ಇನ್ಸ್ಟಾಲೇಷನ್ ಏನ್ ಮಾಡಿಸ್ತಾ ಇದೀವಿ, this is for 25 years. After 10 years, what electricity we are paying now, definitely it would be 3 times more than now. ಸೊ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಅದನ್ನ ನಾನು ಕನ್ಸಿಡರ್ ಮಾಡಿದ್ರೆ, ಗೋಯಿಂಗ್ ಫಾರ್ ಆನ್ ಗ್ರಿಡ್ ಸೋಲಾರ್ ಇಸ್ ಬೆಸ್ಟ್. ಇಟ್ಸ್ ದ ಬೆಸ್ಟ್ ಆಪ್ಷನ್. ಅಂಡ್ ಸಬ್ಸಿಡಿನೂ ಸಿಗ್ತಾ ಇದೆಯಲ್ಲ ಜೊತೆಗೆ ಪ್ಯಾರಲಲ್ಲಿ. ಸೊ ಬಿಗ್ ಇನ್ವೆಸ್ಟ್ಮೆಂಟ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಆಮೇಲೆ ಸಬ್ಸಿಡಿನೂ ಕೂಡ ಅಲ್ಲೇನು ನೀವು ಬೇರೆ ಏನು ಫಾಲೋ ಅಪ್ ಮಾಡುವಂತ ವಿಚಾರ ಏನಿಲ್ಲ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ 2 year ಅಲ್ಲಿ ರಿಕವರಿ ಆಗುತ್ತೆ. 4 years ಅಲ್ಲಿ 100% ರಿಕವರಿ ಆಗುತ್ತೆ. ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲ ಯೂಸ್ ಮಾಡೋರ್ಗಂತೂ ಇನ್ನು ಮೋರ್ ಬೆನಿಫಿಷಿಯಲ್ ಆಗುತ್ತೆ. ಇನ್ನು ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಜೊತೆಗೆ ಈಗ ನನಗೆ 3 kilowatt ಇನ್ಸ್ಟಾಲೇಷನ್ ಅಲ್ಲಿ ನನ್ನ ಬಿಲ್ ಅಂತೂ ಯಾವತ್ತೂ ಪೇ ಮಾಡಿಲ್ಲ. ಮೈನಸ್ ಬರ್ತಾ ಇದೆ ನನಗೆ. -300, 400, 500, 600 ಆ ತರ ಮೈನಸ್ಸೇ ಬರ್ತಾ ಇದೆ. ಏನು ಪೇಮೆಂಟ್ ಏನು ಮಾಡಿಲ್ಲ ಇಲ್ಲಿ ತನಕ. ಯಾವ್ದು ಕಂಪ್ಲೀಟ್ಲಿ ಫ್ರೀ ಅಂತ ಎಂಜಾಯ್ ಮಾಡ್ತಾ ಇದೀನಿ ನಾನು. ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಗ್ರಿಡ್ ಗೆ ಪವರ್ ಸಪ್ಲೈ ಇರೋದ್ರಿಂದ ಇದರಿಂದ KB ಅವ್ರು ಕೂಡ ನಿಮ್ಗೆ ಯಾವ ತರ ಸಪೋರ್ಟಿವ್, ಮತ್ತೆ KEB ಅವ್ರದ್ದು ಸಪೋರ್ಟಿವ್, ಅವ್ರ ಕಡೆಯಿಂದ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರ ಕೆಲಸ ಏನಿದೆ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕಡೆಯಿಂದ ಬೇರೆ ಏನು ಇರಲ್ಲ ಸರ್. ಅವ್ರ ಕಡೆಯಿಂದ ಕನೆಕ್ಷನ್ ಆಗ್ಲಿ ಕಮ್ಯುನಿಕೇಶನ್ ಆಗ್ಲಿ ಏನು ಇರಲ್ಲ. ನಮ್ಗೆ ಮಂತ್ಲಿ ಏನ್ ಬಿಲ್ ಕೊಡ್ತಾರೆ ಅದು ನಾವು ಎಕ್ಸೆಸ್ ಯೂಸ್ ಮಾಡಿದ್ರೆ ಪ್ಲಸ್ ಬಿಲ್ ಕೊಟ್ಟಿರ್ತಾರೆ. ಇದು ಪ್ರೊಡಕ್ಷನ್ ಜಾಸ್ತಿ ಇದ್ರೆ ಮೈನಸ್ ಬಿಲ್ ಬಂದಿರುತ್ತೆ. ನನಗೆ ಇಲ್ಲಿ ತನಕ ಮೈನಸ್ ಬಿಲ್ಲೇ ಬಂದಿದೆ. ಯಾವತ್ತು ಪ್ಲಸ್ ಬಿಲ್ ಏನ್ ಬಂದಿಲ್ಲ. ಪ್ಲಸ್ ಬಿಲ್ ಬರಲ್ಲ ಅನ್ಕೊಂಡಿದೀನಿ ನಾನು, ಯಾಕೆಂದ್ರೆ ಇದು 3 kV ಇರೋದ್ರಿಂದ. ಸೊ ಅದೇನ್ ಬರಲ್ಲ. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಮತ್ತೆ ಯಾರಿಗಾರು ಏನಾದ್ರು ರೆಫರ್ ಮಾಡೋದಾದ್ರೆ ರೆಫರ್ ಮಾಡಿ. A to Z ಸೋಲಾರ್ ಇಂದ ಯಾವಾಗ್ಲೂ ತುಂಬಾ ಜನ ಸರ್ವಿಸ್ ಎನಿ ಟೈಮ್ ಸರ್ವಿಸ್ ಪ್ರೊವೈಡ್ ಮಾಡೇ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.